ಕಾಂಗ್ರೆಸ್ ಸರ್ಕಾರವು ಕೇಂದ್ರ ಸರ್ಕಾರದ ವಿರುದ್ಧ ಚೊಂಬು ತೋರಿಸಿದೆ. ಮುಳುಗೋಯ್ತು ಹೌದು. ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಚೊಂಬು ತೋರಿಸುವ ಮುಖಾಂತರ ರಾಜ್ಯ ಸರ್ಕಾರದ ವಿರುದ್ಧ ವಿಭಿನ್ನ ಪ್ರತಿಭಟನೆ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಜನಸಾಮಾನ್ಯರಿಗೆ ಬೇಡದ ಭಾಗ್ಯ ಕೊಟ್ಟು ಜನರಿಗೆ ಮೋಸ ಮಾಡಿದ್ದಾರೆ. ರೈತರಿಗೆ ನೀರು ಕೊಡದೆ ತಮಿಳುನಾಡಿಗೆ ನೀರು ಬಿಟ್ಟು ಜಿಲ್ಲೆಯ ರೈತರಿಗೆ ಮೋಸ ಮಾಡಿದ್ದಾರೆ. ದಲಿತರಿಗೆ ಮೀಸಲಿಟ್ಟ ಎಸ್ಇಪಿ ಟಿಎಸ್ಪಿ ಹಣವನ್ನು ಗ್ಯಾರಂಟಿಗಳಿಗೆ ಬಳಸಿಕೊಂಡು ದಲಿತ ಸಮುದಾಯಕ್ಕೂ ಅನ್ಯಾಯ ಮಾಡಿದ್ದಾರೆ. ನೀಡಿದಾನೆ ಕೇಂದ್ರದ ಕಡೆ ಕೈ ತೋರ್ತಾ ಇದ್ರಲ್ಲ ಗೋವಿಂದ, ನೀರು ಇಲ್ದಂಗ್ ಮಾಡಿದ್ರಲ್ಲ ಗೋವಿಂದ, ಇಲ್ದಂಗ್ ಮಾಡಿದ್ರಲ್ಲ ಗೋವಿಂದ, ಪರಿಹಾರ ಕೇಳಿದ್ರೆ ಕೇಂದ್ರದ ಕಡೆ ಕೈ ತೋರ್ತಿರ್ಲೋ ಗೋವಿಂದ, ಯಾವ ಮುಖ ಇಟ್ಕೊಂಡು ನೀವು ಮತಯಾಚನೆ ಮಾಡ್ತಿರೋ ಗೋವಿಂದ, ರೈತರ ಕಿವಿಗೆ ಹೂ ಇಟ್ರಲ್ಲೋ ಗೋವಿಂದ, ಕನ್ನಡಿಗರ ಕೈಗೆ ಚೊಂಬು ಕೊಟ್ರಲ್ಲೋ ಗೋವಿಂದ, ನಮ್ಮಿ ಮತ ಹಾಕ್ತವ್ರಿಗೆ ಕೈಗೆ ಚೊಂಬು ಇಟ್ರಲ್ಲೋ ಗೋವಿಂದ, ಇಟ್ಕೊಂಡು ಮತಯಾಚನೆ ಮಾಡ್ತಿರೋ ಗೋವಿಂದ, ಗೋವಿಂದ ಪರಿವರ್ತನೆ ಮಾಡಿದ್ರಲ್ಲೋ ಗೋವಿಂದ, ಕುಕ್ಕರ್ ಅಲ್ಲಿ ಬಾಂಬ್ ಇಟ್ಟವ್ರನ್ನ ನಮ್ಮ ಬ್ರದರ್ ಅಂತಾರಲ್ಲೋ ಗೋವಿಂದ, ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡಿದ್ರಲ್ಲೋ ಗೋವಿಂದ, ಭಾರತ್ ಮಾತಾಕ್ಕೆ ಜಯನಕ್ಕೆ ಪರ್ಮಿಷನ್ ಕೇಳ್ತಿರಲ್ಲೋ ಗೋವಿಂದ, ಯಾವ ಮುಖ ಇಟ್ಕೊಂಡು ನೀವು ಮತಯಾಚನೆ ಮಾಡ್ತಿರೋ ಗೋವಿಂದ, ಕೈಗೆ ಮತದಾರರು ಮುಂದೊಂದ್ಸಲ ಚೊಂಬು ಕೊಡ್ತಾರೆ ಗೋವಿಂದ, ಮತದಾರರು ನಿಮ್ ಕೈಗೆ ಚೊಂಬೆ ಇಡ್ತಾರೆ ಗೋವಿಂದ. ಇವತ್ತು ಕಾಂಗ್ರೆಸ್ ಸರ್ಕಾರ ಎಲ್ಲ ಪತ್ರಿಕೆನಲ್ಲೂ ಕೂಡ ಚೊಂಬುನ ಗ್ಯಾರಂಟಿ ಕೊಡೋದ್ರ ಮುಖಾಂತರ ಬಿಜೆಪಿಗೆ ಚೊಂಬುನ ಹೊಲಿಸುವಂತ ಒಂದು ಕೆಲಸವನ್ನ ಮಾಡ್ತು. ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ, ಸಿದ್ದರಾಮಯ್ಯನವರು ಸ್ಟಾಲಿನ್ನ ಹಿತಕ್ಕಾಗಿ INDA ಹಿತಕ್ಕಾಗಿ ತಮಿಳುನಾಡಿಗೆ ನೀರು ಬಿಟ್ಟು ಮಂಡ್ಯದ ರೈತರ ಬದುಕಿಗೆ ಬೆಂಕಿ ಇಟ್ಟು ಕನ್ನಡಿಗರ ಕಿವಿಗೆ ಹೂವು ಇಟ್ಟು ಎಲ್ಲ ಮತದಾರರ ಕೈಗೆ ಚೊಂಬನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಹಾಗಾಗಿ ಈ ಚೊಂಬು ಅಂತ ಅನ್ನೋದು ನಿಮಗೆ ಸೂಕ್ತ ಆಗುತ್ತೆ. ಇವತ್ತು SEP TSP ಹಣವನ್ನು ನುಂಗಿ ನೀರು ಕೊಟ್ಟಂಥವ್ರು, ದಲಿತರ ಕೈಗೆ ಚೊಂಬಿಟ್ಟಂಥವ್ರು ಕಾಂಗ್ರೆಸ್ ಪಕ್ಷ. ವಿದ್ಯಾಸಿರಿ ಯೋಜನೆಯನ್ನು ಸ್ಟಾಪ್ ಮಾಡಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಪಕ್ಕೆ ಹಾಕ್ತಂಥವ್ರು ಕಾಂಗ್ರೆಸ್ ಪಕ್ಷ. ಮತ್ತು ಏನು ಈ ಸ್ಟಾಂಪ್ ಡ್ಯೂಟಿ ಆಗಿರ್ಬೋದು, ಮತ್ತು ಎಲ್ಲ ಬೆಲೆ ಏರಿಕೆ ಮಾಡೋದ್ರ ಮುಖಾಂತರ TCಗಳನ್ನ ಅಳವಡಿಸೋಕ್ಕೆ ಇವತ್ತು ಲಕ್ಷಾಂತರ ರೂಪಾಯಿ ಮಾಡೋದ್ರ ಮುಖಾಂತರ ನಂಬಿ ಮತ ಹಾಕ್ತಂಥ ಮತದಾರರಿಗೆ ಕೈಗೆ ಚೊಂಬನ್ನು ಕೊಟ್ಟಂಥದ್ದು ಕಾಂಗ್ರೆಸ್ ಪಕ್ಷ. ಹಾಗಾಗಿ ಈ ರೀತಿ ಈ ಕಡೆ ಬೆಳೆನೂ ಇಲ್ಲ, ಈ ಕಡೆ ಪರಿಹಾರವೂ ಇಲ್ಲ, ಸದಾ ಕೇಂದ್ರದ ಕಡೆ ಕೈ ತೋರ್ತಾ ಕೇಂದ್ರದ ಅವಹೇಳನ ಮಾಡ್ತಾ ಇರತಕ್ಕಂಥ ಸಿದ್ದರಾಮಯ್ಯನವರಿಗೆ ನಾವು ಇವತ್ತು ಚೊಂಬು ಚಳವಳಿ ಮುಖಾಂತರ ವಿಭಿನ್ನವಾಗಿ ಮತಯಾಚನೆಯನ್ನು ಮಾಡಿದ್ದೇವೆ. ರಾಜ್ಯದಲ್ಲಿ ಏನು ನಿರಂತರವಾದಂತಹ ಹಿಂದೂ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ಮತ್ತು ಕೊಲೆ ಪ್ರಕರಣಗಳು ನಡೀತಾ ಇದ್ರು ಕೂಡ ಮಂತ್ರಿ ಸಿದ್ದರಾಮಯ್ಯನವರ ಮಂಡಲ ಉಡಾಫೆಯ ರೀತಿಯಲ್ಲಿ ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಒಂದು ಧರ್ಮದ ಹಿತವನ್ನು ಕಾಪಾಡಲಿಕ್ಕೆ ವೋಟ್ ಬ್ಯಾಂಕ್ಗೋಸ್ಕರ ಹಿಂದೂಗಳ ಮೇಲಾದಂಥ ದೌರ್ಜನ್ಯವನ್ನು ಮುಚ್ಚಾಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಪ್ರಯತ್ನವನ್ನು ಇಡೀ ಹಿಂದೂ ಸಮಾಜ ಕರ್ನಾಟಕದಲ್ಲಿ ಬರುವಂಥ ಚುನಾವಣೆಯಲ್ಲಿ ತಕ್ಕ ಶಾಸ್ತಿಯನ್ನು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನೀಡೋದಕ್ಕೆ ತಯಾರಾಗಿದ್ದಾರೆ. ಅದೇ ರೀತಿ ಮಂಡ್ಯದಲ್ಲೂ ಕೂಡ ವಿಭಿನ್ನ ರೀತಿಯಲ್ಲಿ ನಮ್ಮ BJP ಕಾರ್ಯಕರ್ತರು ಅದನ್ನು ಏನು ಚೊಂಬು ಕೊಟ್ಟು ಇಡೀ ಪೇಪರ್ ಪೂರ್ತ ಜಾಹೀರಾತು ಕೊಟ್ಟಿದ್ದಾರೆ. ಅದರ ವಿರುದ್ಧ ಇವತ್ತು ನಾವು ಮತಯಾಚನೆ ಮಾಡಿ ಮತದಾರರನ್ನ ಜಾಗೃತಿ ಮಾಡಿದ್ದೇವೆ. ವಿವೇಕ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಮಂಡ್ಯ ಜಿಲ್ಲೆ.